ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಯಾರೆಲ್ಲ ಮೊದಲನೇ ಬಾರಿಗೆ ಈ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. KSIC ಸ್ಕೀಮ್ ಕಟ್ಟಕ್ಕೆ ಹೋಗಿದ್ದೆ ನಾನು ಫ್ಯಾಕ್ಟ್ರಿಗೆ ಅಂತ. ಅದ್ರ ಬಗ್ಗೆ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ. ಮ್ಯಾಮ್ ಈಗಲೂ ಸ್ಕೀಮ್ ಇದೆಯಾ, ಸ್ಟಿಲ್ ಇದೆಯಾ ಈಗಲೂ ಅಂತ ಒಬ್ಬರು ಕಮೆಂಟ್ ಹಾಕಿದ್ದೀರಾ. ಇನ್ನೊಬ್ಬರು ಇಲ್ಲ ಮ್ಯಾಮ್ ಸ್ಟಾಪ್ ಆಗಿದೆ ಈಗ ಅಂತ ಇನ್ನೊಬ್ಬರು ಕಮೆಂಟ್ ಮಾಡಿದ್ದೀರಾ. ಮತ್ತು ಇನ್ನೊಬ್ಬರು ನೀವು ಎಲ್ಲಿ ಸ್ಕೀಮ್ ಕಟ್ಟುತ್ತಾ ಇರೋದು ಅಂತ ಇನ್ನೊಬ್ಬರು ಕೇಳಿದ್ದೀರಾ. ಹೀಗೆ ಸುಮಾರು ಕಮೆಂಟ್ಗಳು ಹಾಕಿದ್ದೀರಾ. ಅದಕ್ಕೆಲ್ಲ ನಾನು ಇವತ್ತು ಈಗ ಆನ್ಸರ್ ಮಾಡ್ತೀನಿ. ನೀವೆಲ್ಲ ಕಮೆಂಟ್ ಹಾಕಿರೋದು ನೋಡಿ ನನಗೆ ಒಂದು ಸಲ ಕನ್ಫ್ಯೂಸ್ ಆಯಿತು. ಏನಪ್ಪ ಇದು ಸ್ಕೀಮ್ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಕಟ್ಟುತ್ತಾ ಇರೋದು ಎರಡು ಕಡೆಯೂ ಫೋನ್ ಮಾಡಿ ಕೇಳಿ ವಿಚಾರಿಸಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಕೀಮ್ ಇತ್ತು, ನಡೀತಿತ್ತು. ಡಿಸೆಂಬರ್ ಗಂಟನೂ ಸ್ಕೀಮ್ ಇತ್ತು. ಡಿಸೆಂಬರ್ಗೆ ಸ್ಟಾಪ್ ಆಗಿದೆಯಂತೆ. ಯಾಕೆ ಅಂತಂದರೆ ಸೀರೆಗಳು ಕಡಿಮೆ ಬರ್ತಾ ಇದೆ, ಸ್ಕೀಮ್ ಹಾಕಿರೋರಿಗೆ ನಾವು ತಲುಪ್ಸೋಕ್ಕಾಗ್ತಾ ಇಲ್ಲ, ಹಾಗಾಗಿ ಅಂತ ಒಂದು ಕಡೆ ಹೇಳಿದ್ರು ನನಗೆ. ನಾನು ಕಟ್ಟುತ್ತಾ ಇರೋದು KR ಸರ್ಕಲ್ ಮತ್ತು ಸಿಲ್ಕ್ ಫ್ಯಾಕ್ಟ್ರಿ ಎರಡು ಕಡೆನೂ ಕಟ್ಟುತ್ತಾ ಇದ್ದೀನಿ. KR ಸರ್ಕಲಲ್ಲಿ ನಾನು ಕಾಲ್ ಕೇಳಿದಾಗ ಜೂನಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್, ಈಗ ಡಿಸೆಂಬರ್ಗೆ ಸ್ಟಾಪ್ ಆಗಿ ಮಾಡಿದ್ದೀವಿ, ಅವ್ರಿಗೆಲ್ಲ ಸ್ಕೀಮ್ ಹಾಕಿರೋರಿಗೆಲ್ಲ ಸೀರೆ ತಲುಪಿಸ್ಬಿಟ್ಟು ತಿರ್ಗಾ ನಾವು ಜೂನಿಂದ ಸ್ಟಾರ್ಟ್ ಮಾಡ್ತೀವಿ ಸ್ಕೀಮ್ನ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಆ ಟೈಮಲ್ಲಿ ಕಾಲ್ ಮಾಡಿ ಮ್ಯಾಮ್, ನಾವು ಹೇಳ್ತೀವಿ ಅಂತ ಹೇಳಿದ್ರು. ನಾನು ಫ್ಯಾಕ್ಟ್ರಿಗೂ ಕಾಲ್ ಮಾಡಿ ಕೇಳಿದೆ, ಫೋನ್ ಮಾಡಿ ಕೇಳಿದೆ. ಅವ್ರು ಹೇಳಿದ್ರು ಮ್ಯಾಮ್ ಸ್ಕೀಮ್ ಸ್ಟಾಪ್ ಆಗಿದೆ, ಯಾಕೆಂದರೆ ಎಲ್ಲ ಕ್ಯಾಶ್ ಕೊಟ್ಟು ತೊಗೋತಾ ಇದ್ದಾರೆ, ಹಾಗಾಗಿ ನಾವು ಸ್ಕೀಮು ಸ್ಟಾಪ್ ಮಾಡಿದ್ದೀವಿ. ಸದ್ಯದಲ್ಲಿ ಇನ್ನೊಂದು 2 ತಿಂಗಳು 3 ತಿಂಗಳು ಇಲ್ಲ, ನೋಡಬೇಕು ಮ್ಯಾಮ್ ಮುಂದೆ ಹೇಗಾಗುತ್ತೆ ಅಂತ ಅಲ್ಲಿ ಈಗ ಹೇಳಿದ್ರು. ಜಸ್ಟ್ ನಾನು ಅಲ್ಲಿ ಕನ್ಫರ್ಮೇಷನ್ ತೊಗೊಂಡು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು 7 ತಿಂಗಳಾಗಿದೆ. ನಾನು ಆಗಸ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು. 10 ತಿಂಗಳಿರುತ್ತೆ ಇದು, 10 ತಿಂಗಳು ಕಟ್ಟೋಂಥದ್ದು. ಅದಕ್ಕೆ 5% ಸೇರಿಸಿ ಕೊಡ್ತಾರೆ ಅಂತ ಹೇಳ್ತಾರೆ. ನಾನು ಇದೇ ಮೊದಲನೇ ಬಾರಿಗೆ ಈ ಸ್ಕೀಮ್ನ ಹಾಕಿರೋದು. ನನ್ನ ರಿಲೇಟಿವ್ಸ್ ಕಡೆಯಿಂದ ಗೊತ್ತಾಗಿ ನಾನು ಹಾಕಿರೋದು. ನಾನು ಕ್ಯಾಶ್ ಕೊಟ್ಟೆ ತೊಗೊಳ್ತಾ ಇದ್ದಿದ್ದು. ನೋಡೋಣ ಈ ಸಲ ಅಂತ ಅಂದ್ಬಿಟ್ಟು ನಾನು ಹಾಕಿದೆ ಈ ಸ್ಕೀಮ್ನ. ನಾನು ಒಂದು ಸಲಿನೂ ಸ್ಕೀಮಿಂದ ತೊಗೊಂಡಿಲ್ಲ ಸೀರೆನ. ಸುಮಾರು ಜನ ನನ್ನ ರಿಲೇಟಿವ್ಸ್ಗಳೆಲ್ಲ ತೊಗೊಂಡಿದ್ದಾರೆ. ಸ್ಕೀಮು 2 ಸ್ಕೀಮ್ ಹಾಕಿ ತೊಗೊಂಡು ಇನ್ನೂ ಒಂದೊಂದು ಸಲ ಸ್ಕೀಮ್ ಹಾಕ್ಕೊಂಡಿದ್ದಾರೆ. ನಂದು ಇದೇ ಮೊದಲನೇ ಬಾರಿಗೆ. ಇನ್ನು 3 ತಿಂಗಳಿದೆ ನಂದು ಸ್ಕೀಮು. ಅಷ್ಟರಲ್ಲಿ ಏನಾದರೂ ಓಪನ್ ಆದರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಅದಕ್ಕೆ ಆಧಾರ್ ಕಾರ್ಡ್, ನಿಮಗೆ ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಫೋಟೋಸ್ ಕೇಳ್ತಾರೆ ನಿಮಗೆ. ಆಮೇಲೆ ಸ್ಟಾರ್ಟಿಂಗ್ ಪ್ರೈಸ್ 2000 ಆ ಥರ ಕಟ್ಕೊಂಡು ಹೋಗಬೇಕು. ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಕಟ್ಬೋದು. ಹಾಗಂತ 2 ಕಡೆನೂ ಇನ್ಫಾರ್ಮೇಷನ್ ಇದೆ. ಎಲ್ಲೆಲ್ಲಿ ಇತ್ತು ನಾನು ಕಟ್ಟಬೇಕಾದ್ರೆ ಅಂದರೆ ಝೂ ಹತ್ರ ಇತ್ತು ಮೈಸೂರಲ್ಲಿ, ಮತ್ತು KR ಸರ್ಕಲ್ಲು ಸಿಲ್ಕ್ ಫ್ಯಾಕ್ಟ್ರಿಲಿ ಕೊಡ್ತಾಯಿದ್ರು. KD ರೋಡ್ ಕಾಳಿದಾಸ ರೋಡಲ್ಲಿ ಮೊದಲು ಕೊಡ್ತಾಯಿದ್ರಂತೆ, ಆಮೇಲೆ ಸ್ಟಾಪ್ ಮಾಡಿದರು ಅಲ್ಲೂ. ಇನ್ನೊಂದು ಮಯೂರಿ ಯಾತ್ರಿ ನಿವಾಸ್, ಅದು ನನಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಾನು ಕಟ್ಟುತ್ತಾ ಇರೋದನ್ನ ಇನ್ಫಾರ್ಮೇಷನ್ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಎಲ್ಲಿ ಕಟ್ಟುತ್ತಾ ಇದ್ದೀನಿ ಅದ್ರದ್ದು ಬಗ್ಗೆ ನನಗೆ ಡೀಟೇಲ್ ತಿಳ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಡಿಸೆಂಬರ್ಗೆ ಸ್ಟಾಪ್ ಮಾಡಿದಾರಂತೆ, ಸ್ಕೀಮ್ ಕೊಡ್ತಾ ಇಲ್ವಂತೆ ಅಂತ ಹೇಳಿದ್ರು. ನಾನು ನೆನ್ನೆ ಕಟ್ಟಬೇಕಾದ್ರೆ ತುಂಬ ಜನ ಕಟ್ಟುತ್ತಾ ಅದನ್ನು. ಆಮೇಲೆ ಸ್ಟಾಕು ತುಂಬ ಕಮ್ಮಿ ಬರ್ತಾ ಇದೆ ಅಂತಲೂ ಹೇಳಿದ್ರು KR ಸರ್ಕಲಲ್ಲಿ. ನೀವು ನೋಡಿ, ಅವರು ಕಾಲ್ ಮಾಡಿ ಕೇಳಿ, ನೀವು ಜೂನ್ಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೂನ್ಗೆ ಅಥವಾ ಮೇಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ಕಡೆ ಹೇಳಿದ್ದಾರೆ. ಇನ್ನೊಂದು ಕಡೆ ನೋಡ್ತೀವಿ ಮ್ಯಾಮ್, ಇನ್ನೊಂದು ಹೇಗೆ ಮೂವ್ ಆಗುತ್ತೆ ನಮ್ಗೆ ಅದ್ರ ಮೇಲೆ, ಎಲ್ಲ ಕ್ಯಾಶ್ ಕೊಟ್ಟೆ ತೊಗೊಳ್ತಾ ಇರೋದ್ರಿಂದ ನಮಗೇನು ಸ್ಕೀಮ್ ಅಂತ ಹೇಳಿದ್ರು. ಈಗ ಒಬ್ಬರು ನನ್ನ ಫ್ಯಾಕ್ಟ್ರಿಲಿ ಕಾಲ್ ಮಾಡಿ ಕೇಳಿದ್ದಕ್ಕೆ, ನೀವು ಇನ್ನೊಂದು 2 ತಿಂಗಳಾದಮೇಲೆ ವಿಚಾರಿಸಿ ಸ್ಕೀಮ್ ಹಾಕ್ಕೊಳ್ಳೋದಿದ್ರೆ ನೋಡಿ ಕೇಳಿಕೊಂಡು ಹಾಕ್ಕೊಳ್ಳಿ. ಅದ್ರ ಬಗ್ಗೆ ನನಗೇನಾದರೂ ಮಾಹಿತಿ ಗೊತ್ತಾದರೆ ನಾನು ನಿಮಗೆ ತಿಳಿಸ್ತೀನಿ. ಇನ್ನೇನಾದರೂ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕೇಳಿ ಮಾಡಿ, ಆವಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ.
ಸದ್ಯಕ್ಕೆ ನಾನು ಮೊದಲನೇ ಸಲ ಸ್ಕೀಮ್ ಹಾಕಿರೋದು. ಇದು ಬರೋದು ಸೀರೆ ತೊಗೊಳೋದು ನಾನು ಇನ್ನೂ 3 ತಿಂಗಳಾಗುತ್ತೆ, ಹೆಚ್ಚು ಕಮ್ಮಿ ಏಪ್ರಿಲ್ಗೆ ಸಿಗ್ಬೋದು ನನಗೆ ಸೀರೆ ಬಂದಾಗ ಎಲ್ಲರಿಗೂ ತೋರಿಸ್ತೀನಿ. ನೋಡಿ, ಇದು ನೋಡಿ, ನನ್ನ ಹತ್ರ ಇನ್ನೂ ಒಂದು ಸ್ಯಾರಿ ಇಟ್ಕೊಂಡಿದ್ದೀನಿ. ನೆನ್ನೆ ಒಂದಷ್ಟು ಒಂದು ತೋರಿಸಿದ್ದೆ. ಇದು ನಾನು 7-8 ವರ್ಷದ ಹಿಂದೆ ನಾನು ಈ ಸೀರೆ ಪರ್ಚೇಸ್ ಮಾಡಿರೋದು, ಬ್ಲೂ ಕಲರು. ಇದನ್ನು ಆವಾಗ ತುಂಬ ಕಮ್ಮಿ ರೇಟ್ ಇತ್ತು, ಈಗಂತೂ ಬೆಲೆ ತುಂಬ ಜಾಸ್ತಿ ಆಗಿದೆ. ಹಾಗಾಗಿ ಒಟ್ಟಿಗೆ ನಾನು ಕೊಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಸ್ಕೀಮ್ ಹಾಕಿದ್ದು. ಅಷ್ಟೊಂದು ದುಡ್ಡು ಒಂದೇ ಸಲ ಕೊಟ್ಟು ತೊಗೊಳಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ನಾನು ಫಸ್ಟ್ ಟೈಮ್ ಇದನ್ನು ಹಾಕಿದ್ದು ಸ್ಕೀಮು. ನಾನೇನಾದರೂ ಸ್ಕೀಮ್ದು ಏನಾದರೂ ಬಂತು, ಏನಾದರೂ ಓಪನ್ ಮಾಡಿದ್ರು ಅಂದರೆ ನಿಮಗೆ ನಾನು ತಿಳಿಸ್ತೀನಿ. ಇನ್ಫಾರ್ಮೇಷನ್ ನನಗೆ ಗೊತ್ತಾದರೆ ನಾನು ನಿಮಗೆ ಹೇಳ್ತೀನಿ. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.